ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಟಿಫಿನ್ ಆಯಿತಾ, ನಾನು ಇವಾಗ ದಾಡಕ್ಕೆ ಹೊರಡ್ತಿದ್ದೀನಿ, ಸ್ವಲ್ಪ ಕೆಲಸ ಇದೆ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಹೊರಡೋ ಸಮಯ. ನಾವು ಇವಾಗ ಆನ್ ದಿ ವೇ ಟು ಧಾರವಾಡ ಇದ್ದೇವೆ. ಧಾರವಾಡ ರೀಚ್ ಆಗಿ ಒಂದು 40 ಮಿನಿಟ್ಸ್ ಆಗುತ್ತೆ. ಇವತ್ತು ಮಳೆ ಇಲ್ಲ, ಚೊಕ್ಕ ಬಿಸಿಲು ಬಿದ್ದಿದೆ. ಇವಾಗ ನಾವು ಮೇಲ್ ರೋಡ್ ಕನೆಕ್ಟ್ ಆಗಿದ್ವಿ, ನಿಯರ್ ಆಫೀಸ್ ಹತ್ರ ಇದ್ದೇವೆ. ಇನ್ನೊಂದೇನು ಖುಷಿಪ್ಪ ಅಂತಂದ್ರೆ ಇವತ್ತು ಚೊಕ್ಕ ಬಿಸಿಲು ಬಿದ್ದೈತಿ, ಭಾಳ ಖುಷಿ ಆಗ್ತದೆ. ಇಲ್ಲಾಂದ್ರೆ ಕಂಟಿನ್ಯೂಸ್ ಮಳೆ ಒಳಗೆ ರೈಡ್ ಮಾಡಿ 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 ಬೇಜಾರಾಗ್ಬಿಟ್ಟಿದ್ದೆ. ನಾವು ಇವಾಗ ನಮ್ಮ ಅಂಬರಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸೋಳೋಣ. ಪೆಟ್ರೋಲ್ ಹಾಕಿಸ್ಕೊಂಡು ಗಾಡಕ್ಕೆ ಹೋಗೋಣ. ಅಣ್ಣ 204 ಪೆಟ್ರೋಲ್ ಹಾಕಿ ಸಾಯ್ತಾ ಹೊಡ್ತಿದ್ದೇನೆ. ಇವಾಗ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇದೆ, ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಆಫೀಸ್ ಹೋಗಿದ್ದಾರೆ, ಕಾಲೇಜ್ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿದಾವ. ಇಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದ. ನಿನ್ನೆ KMF ಅಲ್ಲಿ ಎಲೆಕ್ಷನ್ ಇತ್ತ, ಹೆವಿ ಟ್ರಾಫಿಕ್ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ಕಾರ್ಗಳು ಬಂದಿದ್ವು, ಎಲ್ಲಿ ಹುಬ್ಳಿಲಿಂದ ಅಲ್ಲಿ ಮಟ್ಟ ಕಂಟಿನ್ಯೂಸ್ ಕಾರ್ಗಳು. ರಿಸಲ್ಟ್ ಏನಾಯ್ತಂತ ಗೊತ್ತಾಗಿಲ್ಲ. ಮೊದಲು ಈ ಏರಿಯಾದಲ್ಲಿ ಮನೆನೇ ಇರಲಿಲ್ಲ, ಇವ್ರಿಗೆಲ್ಲ ಮನೆ ಕಟ್ಬಿಟ್ಟಿದ್ದಾರೆ. ತುಂಬಾ ಗಾಳಿ ಬೀಸ್ತಾ ಇದೆ, ಮಳೆ ಬರುವ ಎಲ್ಲ ಲಕ್ಷಣಗಳು ಕಾಣಿಸ್ತಿದ್ದಾವೆ. ಇವಾಗ ನಾವು ಇವಾಗ ಗಾಂಧಿ ಚೌಕಿ ಹೊರಡ್ತಿದ್ದೇವೆ. ನಾವು ಇವಾಗ ಧಾರವಾಡ ಗಾಂಧಿ ಚೌಕ್ ಹತ್ರ ಇದ್ದೇವೆ. ನಾನು ಇವತ್ತು ಧಾರವಾಡಕ್ಕೆ ಬಂದಿದ್ದೇನೆ, ನಿಯರ್ ಟು ಗಾಂಧಿ ಚೌಕ್ ಹತ್ರ ಇದ್ದೇನೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಹಾಕಿದೆ, ತುಂಬ ಅಂದ್ರೆ ತುಂಬ ವೈರಲ್ ಆಗಿತ್ತು. ಅದ್ರ ಸಂಬಂಧ ಅವ್ರಿಗೆ ಫಸ್ಟ್ ಮಿಲಿಯನ್ ರೀಚ್ ಆಗಿದೆ ಅದೇ ವಿಡಿಯೋ. ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡ್ಬೇಕಂತ ಬಂದಿದ್ದೀನಿ. ಇವಾಗ ಅವ್ರು ಎಲ್ಲಿ ಸಿಗ್ತಾರ ನೋಡೋಣ, ಹಾಗಿದ್ರೆ ಹೊಡೋಣ. ಇವಾಗ ಫ್ರೆಂಡ್ಸ್, ನಾವು ಇವ್ರನ್ನ ಹುಡ್ಕೊಂಡ್ ಬಂದಿರೋದು. ಇವಾಗ ಇವ್ರು ಎಲ್ಲಿ ಸಿಗ್ತಾರೆ ಕೇಳೋಣ. ಇವ್ರು ಸಿಕ್ಕರೆ ಡೆಫಿನೆಟ್ಲಿ ಒಂದು ಸರ್ಪ್ರೈಸ್ ಕೊಡೋಣ. ಅಣ್ಣ, ಇವ್ರು ಎಲ್ಲಿ ಸಿಗ್ತಾರಣ್ಣ? ಸಿಬಿಟ್ ಆಗಿರ್ಬೇಕು ನೋಡ್ತೀವಿ. ಸಿಬಿಟ್ ಅಣ್ಣ, ನಂಬರ್ ಏನೋ ಸಿಗುತ್ತೆ ಇವ್ರದ್ದು? ಇಲ್ಲ ಅಣ್ಣ, ಸಿಬಿಟ್ ಕೇಳ್ರಿ. ಇವ್ರ CBT ಅಲ್ಲಿ ಆಲ್ಮೋಸ್ಟ್ ಇರ್ತಾರಂತ. ಇವಾಗ CBT ಹೋಗೋಣ ಬನ್ನಿ. ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಹತ್ರ ಕೇಳತ್ತೀವಿ, ಎಲ್ಲ CBT ಹತ್ರ ಇರ್ತಾರನ್ನ ಹತ್ರ. ಇವಾಗ ಹೊಡೋಣ. ಇವಾಗ ಅವ ಹೆಂಗ್ ಬೇ 50 ರೂಪಾಯಿ 3. ಅಣ್ಣ ಇವ್ರೆಲ್ಲಿ ಸಿಗ್ತಾರ? ಇವ್ರಣ್ಣ ಬಸ್ ಸ್ಟ್ಯಾಂಡ್ ಕಡೆ. ಬಸ್ ಸ್ಟ್ಯಾಂಡ್ ಕಡೆ ಇವಾಗ ಸಿಗ್ತಾರ? ಇವಾಗ ಅವ್ರ ಬಸ್ ಸ್ಟ್ಯಾಂಡ್ ಒಳಗೆ ಸಿಗ್ತಾರಂತ. CBT ಬಸ್ ಸ್ಟ್ಯಾಂಡ್ ನಿಯರ್ ಹುಡ್ಕೋಣ, ಹೊಡೋಣ. ಇವಾಗ ಹೆಂಗ್ ಬೇ 20 ರೂಪಾಯಿಗೆ? 20 ರೂಪಾಯಿಗೆ ಯಾವ್ರವ? ಹೌದಾ? ಮನೆಯಲ್ಲೇ
ಕಳ್ಸನ್ಕೊಪ್ಪ ಅಲ್ವಾ ಡೈಲಿ ಎಷ್ಟು ದುಡಿತೀನಿ ನೀನು ಹಾ ಏನಪ್ಪ ಒಂದಿನ ಭಾಳ ಉಳಿಲ್ಲ ಬಾಯೇನಾಗಾದ್ರೆ ಒಂದು 200 ರೂಪಾಯಿ ಉಳಿತೈತಿ 200 ರೂಪಾಯಿ ಉಳಿತೈತೆ ಡೈಲಿ 200 ರೂಪಾಯಿ ಹೌದ್ವಾ ನಾನು ದುಡಿದ್ರೆ ಮಂಡ್ಯಾನ್ರಿ ಇಲ್ಲ ಅಂದ್ರೆ ಎಷ್ಟು ಜನ ಮಕ್ಕಳ ಏನ್ರಿ ಮಕ್ಕಳ ಎಷ್ಟು ಜನ ನಮ್ಮರ ಹೆಣ್ಣು ಮಕ್ಳು ಅದಾವ್ರಿ ಗಂಡು ಮಕ್ಳು ಹೌದಾ ಅಣ್ಣ ಇವ್ರು ಎಲ್ಲಿ ಸಿಗ್ತಾರ ಅಣ್ಣ ಇವ್ರು ಎಲ್ಲಿ ಸಿಗ್ತಾರ ಇಲ್ಲೇ ಸಿಗ್ತಾನ ಎಲ್ಲ ಇಲ್ಲೇ ಹೊಡಿತಿರ್ತಾನ ನಂಬರ್ ಸೈಟ್ ನಂಬರ್ ಸಿಗಲ್ಲ ಗಾಡಿ ಇಲ್ಲೇ ಹೊಡಿತಿರ್ತಾನ ಅಡ್ಡಾಡ್ತಾನ ಹಾಕಿಲ್ರಿ ಏನು ಯಾವ कुछ नहीं भाई पूछ रहा हूँ मैं हाँ ಏಜ್ ರೂಢ ಓಕೆ ಅಣ್ಣ ಥ್ಯಾಂಕ್ ಯು ಅಂದರ್ ಜಾಗಿ ಬೇಕು ಅಣ್ಣ ಅಲ್ಲಿ ಕೇಳಿದೆ ಇಲ್ಲ ಅಂತ ಇವಾಗ ಅಕ್ಕಿ ಹೊಂಡ ಒಳಗಡೆ ಕೇಳೋಣ ಅಲ್ಲಿ ಇದ್ರ ಸಿಕ್ಕರೆ ನೋಡೋಣ ಇವಾಗ ಹಾ ಇಲ್ಲ ಇಲ್ಲೇ ಇರ್ತಾರಂತಂದ್ರೆ ಅದ್ರ ಸಂಬಂಧ ಬಂದೆ ಏನಾಗಿಲ್ಲ ಏನಾಗಿಲ್ಲ ಅಣ್ಣ ಭಾಳ ಫೇಮಸ್ ಆಗಿರೋ ಅದಕ್ಕಂದ್ರೆ ಕಮಲಾಪುರ ನಂಬರ್ ಇದೆ ಅವ್ರದ್ದು ಎಲ್ಲಿ ಯಾರ ಹತ್ರ ಸಿಗೋದು ಇವ್ರ ನಂಬರ್ ಆಲ್ಮೋಸ್ಟ್ ಕಡಿಮೆ ಇದೆ ಅವ್ರಲ್ಲಿ ಕಮಲಾಪುರ ಇರ್ಬೋದು ಅವರು ಇಲ್ಲಿ ಯಾರ ಹತ್ರ ನಂಬರ್ ಸಿಗೋದು ಅವ್ರದ್ದು ಆಲ್ಮೋಸ್ಟ್ ಎಲ್ಲಾರನು ಕೇಳತ್ತೀನಿ ನಂಬರ್ ಸಿಗುವಲ್ತಾಗೈತೆ ನೋಡೋಣ ಅಂತ ಟ್ರೈ ಮಾಡೋಣ ಸಿಗ್ತಾರ ಏನಿಲ್ಲ ಅಣ್ಣ ಇವ್ರೆಲ್ಲಿ ಸಿಗ್ತಾರ ಅವ್ರ ಇಲ್ಲಿ ಸಿಬಿಟಿ ರೀ ಅಣ್ಣ ನಂಬರ್ ಸಿಗೈತಿ ಇವ್ರದ್ದು ನಂಬರ್ ಇಲ್ಲ ಸಿಬಿಟಿ ಪಕ್ಕ ಥ್ಯಾಂಕ್ ಯು ಕಮಲಾಪುರ ಆಕ್ಚುಲಿ ಮನಿ ಹೌದಾ ಕಮಲಾಪುರ ಅಂತ ಹೇಳ್ಯಾರ ಬಟ್ ನಂಬರ್ ಇಲ್ಲ ನನ್ನ ಹತ್ರ ಏನಿಲ್ಲ ಭಾಳ ಫೇಮಸ್ ಆಗ್ಬಿಟ್ಟಾರ ಅವ್ರು ಫೇಮಸ್ ಹಾ ಎಲ್ಲಾರು ಕೇಳತ್ತಾರ ನೋಡಿ 15 ಲಕ್ಷ ಜನ ನೋಡ್ರ ಅವ್ರ ವಿಡಿಯೋ ಏನ್ ಮಾಡೋದು ಏನ್ ಮಾಡಿಲ್ಲ ಸರ್ ಒಂದ್ ಅವ್ರ ಲೈಫ್ ಹೆಂಗೈತೆ ಹೇಳತ್ತ ಆಟೋ ಡ್ರೈವರ್ ಲೈಫ್ ಹೆಂಗೈತೆ ಅಂತ ಹೇಳತ್ತಿರ ಅವ್ರ ಅದ್ರ ಸಂಬಂಧ 15 ಲಕ್ಷ ಜನ ನೋಡ್ರ ಅವ್ನ ವಿಡಿಯೋ ಸಂಬಂಧ ಹುಡುಕಾತನ್ ಸಿಗವಲ್ರಿ ಎಲ್ಲಿನೂ ಭಾರಿ ಕಾರಣ ಮಾಡ್ಯಾರ ಓಕೆ ಥ್ಯಾಂಕ್ ಯು ಅಣ್ಣ ಇದು ಮೊಬೈಲ್ ಇದೆ ಇದು ನಾನು ನಿಮ್ದು ವಿಡಿಯೋ ಹಾಕ್ತೀನಿ ನೋಡ್ರಿ ನಾಳೆ ಇವಾಗ ಎಲ್ಲರನ್ನೂ ಕೇಳಿದೆ ಇವಾಗ ಸಿ ಬಿ ಟಿ ಒಳಗೆ ಸಿಗ್ತಾರ ಅಂತ ಹೇಳತ್ತಾರ ಸಿ ಬಿ ಟಿ ಹೋಗಿ ಚೆಕ್ ಮಾಡೋಣ ನೀವು ಬನ್ರಿ ಇವಾಗ ಮಳಿ ಸ್ಟಾರ್ಟ್ ಆಯ್ತಾ ಎಲ್ಲರೂ ನಿಂತ್ಕೊಳ್ಳೋಣ ಇವಾಗ ನಾವು ಆ್ಯಕ್ಚುಲಿ ಇವಾಗ ಸಿ ಬಿ ಟಿ ಮಾರ್ಕೆಟ್ ಒಳಗೆ ಇದ್ದೇವೆ ಧಾರವಾಡದ ಇವ್ರೆಲ್ಲಿ ಸಿಗ್ತಾರ ನಂಬರ್ ಸಿಗುತ್ತೆ ಅವ್ರದ್ದು ನಂಬರ್ ಇಲ್ಲ ರೀ ಅವ್ನು ಆಲ್ಮೋಸ್ಟ್ ಅಲ್ಲ ಇಲ್ಲಿ ಕೆಳಗೆ ಅಣ್ಣ ಅಲ್ಲಿ ಕೆಳಗಡೆ ಬಂದು ಸಿ ಬಿ ಟಿ ಒಳಗೆ ಇರ್ತಾರ ಅಂತಂದ್ರು ನೋಡಿ ಸಿಬಿಟಿ ಇರ್ತಾನ್ರಿ ಇಲ್ಲಿ ಒಳಗೆ ನೇರ ಮಾರ್ಕೆಟ್ ಇರ್ತಾನೆ ನಂಬರ್ ಐತೆ ಕೆಳಗಡೆಯಿಂದ ಬಂದೇನಲ್ಲ ಅಲ್ಲಿ ಕೃಷಿಕರ ನಿಮ್ಮ ನಂಬರ್ ಒಂದು ಕೆಳಗಿನವ್ರ ಕಡೆ ಅಲ್ಲಿ ಎಲ್ಲಾರು ಕೇಳಿದೆ ನಾನು ಹೋಗ್ರಿ ಸರ್ ಇದು ಒಳಗೆ ಹೋಗ್ರಿ ನೇರ ಮಾರ್ಕೆಟ್ನಾಗ ಹೌದಾ 90% ಅಲ್ಲಿ ನಿಮ್ಮಲ್ಲಿ ಆಟೋ ಅದಾರ ಅವ್ರು ಯಾಕೇನ್ ಬಾಳ ಏನ ಫಾಲೋವರ್ ಹೆಂಗ್ರಿ ಹಾ ಅದಕ್ಕೋಸ್ಕರ ಫಾಲೋವರ್ಸ್ ಅವ ಕಮಲಾಪುರದಾಗ ಇರ್ತಾನ್ರಿ ಆಕ್ಚುಲಿ ಹೇಳಿದ್ರು ಅವ್ರು ಕಮಲಾಪುರ ಕಮಲಾಪುರ ಒಳಗೆ ಇರ್ತೇನೆ ಸರ್ ನಾನು ಅಂತ ಹೇಳಿದ್ರು ಬಟ್ ಲಾಸ್ಟ್ 6 ಮಂತ್ಸ್ ಅಲ್ಲ 6 ಮಂತ್ಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು
ಫುಲ್ ವೈರಲ್ ಆಗ್ಬಿಟ್ರ ಅವ್ರ. ಅದ 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 ಅದ್ರ ಸಂಬಂಧ ಕೇಳಿದ ನಂಬರ್ ಇಲ್ಲ ನನ್ನ ಹತ್ರ, ಲಾಸ್ಟ್ ಟೈಮ್ ನಂಬರ್ ಮಿಸ್ ಆಗೈತೆ. ನಿಮ್ಮ ಹತ್ರ ಏನೋ ಸಿಗ್ಬೋದು ಅಂತ. ಇಲ್ಲ ಸರ್ ಇಲ್ಲಿ ಒಳಗೆ ಸಿಗೈತೆ, ಇಲ್ಲ ಅಂತಂದ್ರೆ ಅಕಸ್ಮಾತ್ ಸಿಕ್ಕರೂ ಹೇಳ್ಬೋದು, ಸಿಗ್ತೈತೆ ಏನಿಲ್ರಿ. ಹಲೋ ಯಾರ ನಿಮ್ಮ ಫ್ರೆಂಡ್ ಸರ್ಕಲ್ ಕೇಳ್ರಿ. ನಂಬರ್ ಐತೆ ಅವ್ರದ್ದು? ನಂಬರ್ ಐತೆ? ಆಟೋ ಮಾಡ್ತಾರೆ ಹಾ ಇಲ್ಲ ನಂಬರ್ ಎಲ್ಲೇ ಯಾವ ಸ್ಟ್ಯಾಂಡ್ ಅಣ್ಣ? ಆ ಸ್ಟ್ಯಾಂಡ್. ನಿಮ್ದು ಇಲ್ಲೇ ಬೇರೆ ಮಾಡ್ಕೊಂಡ್ರಿ ನೀವು? ಅಂದ್ರ ಅದ ಥ್ರೂ ನಮಗ ಐತ್ರಿ, ಬ್ಯಾರೆ ಅಲ್ರಿ. ಎಲ್ಲಾ ಸ್ಟ್ಯಾಂಡ್ ಒಂದರಿ ನಮ್ದು. ಅಲ್ಲಿ ನಿಂದಿರ್ತಾರಿ, ನಾವ್ ನಿಂದ್ರೋದ್ ಇಲ್ಲಿರಿ. ಅಲ್ಲಿ ಹೋಗಿ ಕೇಳ್ರಿ ಏನ್ ಮಾಡ್ಯಾರ ಫೇಮಸ್ ಆಗ್ಯಾರ ಅವ್ರು ಅದಕ್ಕೆ. ಇದೆ ವಾಟ್ಸಪ್ ಮೊಬೈಲ್ ಇದೆ. ಚಂಬಸ್ವ ಭಾಷೆದ ಮನಿ ಕಡೆ ಐತಲ್ಲ ಅಣ್ಣ ನಂಬರ್ ಐತಿ ಅವ್ರದ? ನಂಬರ್ ಇಲ್ರಿ. ಯಾಕ್ರಿ ಏನ್ ಮಾಡೋದು? ಏನಿಲ್ಲ ಭಾಳ ಫೇಮಸ್ ಆಗ್ಯಾರ ಅವ್ರು ಅದಕ್ಕಂದ. ಇವ್ರ ನಂಬರ್ ಸಿಗೈತೆ? ಇಲ್ಲ ನಿಮ್ಗೆ ಹೋದ್ರ ಅಲ್ಲೇ ಹೋಗ್ಬೇಕು. ಕಮಲಾಪುರ ಒಳಗೆ ಮನಿ ಅಂತ ಅವ್ರದ. ಕಮಲಾಪುರ ಅಲ್ರಿ, ನಿಮ್ ಮುಂದ ಎಪಿಎಂಸಿ, ಹೊಸ ಎಪಿಎಂಸಿ ಮಟ್ಟಿ ಪ್ಲಾಟ್. ಇಲ್ಲ ಏನ್ ಮಾಡಲ್ಲ ಸರ್, ಏನು ಮಾಡಿಲ್ಲ. ಫ್ರೆಂಡ್ಸ್ ಮಾರ್ನಿಂಗ್ ಇಂದ 1 ತಾಸು ಆತ ಅವ್ರನ್ನ ಹುಡ್ಕಾಕತ್ತ. ಅವ್ರು ಇವತ್ತು ಬಂದಿಲ್ಲ ಅಂತ, ಸಿಕ್ಕಿಲ್ಲ ಅಂತ. ಒಂದೊಳ್ಳೆ ಸಿಕ್ಕರೆ ನೋಡೋಣ. ಇವತ್ತು ಒಂದು ಸರ್ಪ್ರೈಸ್ ಇತ್ತು, ಅವ್ರಿಗೆ ಸಿಕ್ಕಿಲ್ಲ. ನೋಡೋಣ ಅಂತ. ಈ ವಿಡಿಯೋ ರೀಚ್ ಆದ್ರೆ ಡೆಫಿನೆಟ್ಲಿ ನಾಳೆ ದಾವಡ ಬಂದ ಬೇಕಾಗ. ಥ್ಯಾಂಕ್ ಯು ಅಣ್ಣ. ಅವ್ರನ್ನ ಅಣ್ಣ ಸಿಗ್ತೇನೆ. ಓಕೆ ಥ್ಯಾಂಕ್ ಯು, ಬಾಯ್. ಬಾ ಬಾ. ಇವತ್ತು ಆಲ್ಮೋಸ್ಟ್ ಆಲ್ ಸರ್ಗೆ ಹುಡ್ಕೋ ಪ್ರಯತ್ನ ಮಾಡಿದೆ, ಸರ್ ಸಿಕ್ಕಿಲ್ಲ. ಇವತ್ತು ಬಂದಿಲ್ಲ ಅನ್ನೋ ಥರ. ಮೇ ಬಿ ಅವ್ರ ಮನೆ ಬೇರೆ ಕಡೆ ಇದೆ ಅಂತ. ನೆಕ್ಸ್ಟ್ ಟೈಮ್ ದಾವಡಕ್ಕೆ ಬಂದರೆ ಸಿಗೋಣ. ಅವ್ರನ್ನ ಮುಟ್ಸೋ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಹೊಡೋಣ ಇವಾಗ. ಅವರೇ ಆಟೋ ಇದು ಆಟೋ ಗೊತ್ತಿಲ್ಲ ಅಣ್ಣ. ಇಲ್ಲಿ ಇರ್ತಾರಂತ ಗೊತ್ತಾ ನಿಮ್ಗೆ? ಅವ್ರ ನಮ್ ಸ್ಟ್ಯಾಂಡ್ ಇಲ್ರಿ ಅವ್ರು. ಹೌದಾ? ಓಕೆ ಥ್ಯಾಂಕ್ ಯು. ನಂದು ಬಹುಶಃ ಇತ್ತ ಸುಭಾಷ್ ರೋಡ್ ಅಣ್ಣ. ಎಲ್ಲಾ ಕಡೆನೂ ಕೇಳ್ಕೊಂಡ್ಬಂದೆ. ಮಾರಿ ತೋರಿಸ್ರಿ. ಈ ಸುಭಾಷ್ ರೋಡ್ ಕೇಳಿದ್ರಿ? ಹಾ, ಅಲ್ಲಿಂದನೂ ಬಂದೆ. ಬೈಕ್ ಅಲ್ಲೇ ಪಾರ್ಕ್ ಮಾಡ್ಯಾನೆ. ಕಮಲಾಪುರ. ಹಾ, ಕಮಲಾಪುರ ಅಂದ್ರೆ ಇಲ್ಲಿ ಬರೋಂಗಿಲ್ರಿ. ನೀವು ಎಲ್ಲಿ ಹೋಗ್ಬೇಕು ಹೇಳ್ರಿ, ಕರೆಕ್ಟ್ ಹಿಡಿಬೇಕಂದ್ರೆ ನಂಬರ್ है क्या उसका? नंबर इसका नाम क्या है? चनबस्सू। चनबस्सा, कच्ची चनबस्सा। चनबस्सू? हाँ आप क्या पूछना? हाँ पूछ। स्विच ऑफ है इसका? स्विच ऑफ है क्या? मोबाइल ट्राई कर। भाई सुभाष रोड पे पूछ कर आया इधर। क्या भी करना, अभी एक कमलापुर का है कि नहीं, कमलापुर में मिलता है, दूसरी नहीं मिलता है। वो एरिया की गाड़ियाँ इधर नहीं आती ज्यादा। क्या स्विच ऑफ है क्या नंबर? क्या रही उसे मालूम, कमलापुर वाला क्यों नहीं? सरनेम क्या बोला क्या? सरनेम कुछ नहीं बोला। क्या करे? कुछ नहीं किया, वो फेमस हो गया यूट्यूब पे, इसलिए पूछ रहा हूँ मैं।
ಫ್ರೆಂಡ್ಸ್, ಇವಾಗ ಫಸ್ಟ್ ಮಿಲಿಯನ್ ವ್ಯೂ ಆಗಿದ್ದ ಇವರು ಸಿಕ್ಕಿಲ್ಲ ನನಗೆ. ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ, ಇನ್ನೊಂದು ಪರ್ಸನ್ ಇದ್ರ ಅವ್ರದ್ದು ವಿಡಿಯೋ 1 ಮಿಲಿಯನ್ ರೀಚ್ ಆಗಿದೆ. ಅವ್ರು ಸೆಕೆಂಡ್ ಪರ್ಸನ್, ಅವ್ರಿಗೆ ಭೇಟಿ ಆಗೋಣ. ಅವ್ರ ಭೇಟಿಯಾಗಿ ನಾವು ಇವಾಗ ಒಂದು ಸರ್ಪ್ರೈಸ್ ಕೊಡೋಣ. ಹೌದ್ರಿ, ನಾ ಗೊತ್ತ ಯಾರಂತ. ಹೌದ್ರಿ, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಹೆಂಗಿದೆ? ಶ್ರಾವಣಿಗೆ ಇಂಪ್ರೂವ್ ಆಗ್ತೈತಿ, ಡೆಫಿನೆಟ್ಲಿ ಇಂಪ್ರೂವ್ ಆಗ್ತೈತಿ. ಫ್ರೆಂಡ್ಸ್, ನಿಮಗೆ ಲಾಸ್ಟ್ ಟೈಮ್ ಒಂದು ಸ್ಯಾಂಡಲ್ಸ್ ಬಿಸ್ನೆಸ್ ಮಾಡ್ತಿದ್ರ, ಅಲ್ಲೇ ಪ್ಲೇಸಿಗೆ ಬಂದಿದ್ದೇನೆ. ಅವ್ರ ಬಿಸ್ನೆಸ್ ಮಂತ್ಲಿ ಕಲೆಕ್ಷನ್ 90,000 ಅಂತ ಹೇಳಿದ್ರ. ಅವ್ರನ್ನ ಭೇಟಿ ಹಾಕಂತ ಬಂದಿದ್ದೆ ನಾನು ಇವತ್ತು. ಅವ್ರದ್ದು ವಿಡಿಯೋ ಹಾಕಿದ್ದು 10 ಲಕ್ಷ ಜನ ನೋಡಿದಾರೆ, ಅಂದ್ರೆ 1 ಮಿಲಿಯನ್ ಜನ ನೋಡಿದಾರೆ. ಇವಾಗ ಶಾಪಲ್ಲಿ ಇಲ್ಲ, ಕೇಳೋಣ ಅಂತ. ಅಣ್ಣ, ಪರಶುರಾಮ್ ಇಲ್ಲ ಅಂಗಡಿಯಲ್ಲಿ ಅಂಗಡಿಯಾಗ ಇದಾರಲ್ಲ, ಶೂಟ್ ಮಾಡಿ ಹಾಕಿದ್ದ ಇದೇ ಶಾಪ್ ಅವ್ರದ. ಬಟ್ ಇವಾಗ ಅಲ್ಲಿಲ್ಲ, ಬೇರೆ ಅಂಗಡಿಯಾಗ ಇದಾರೆ ಅಂತ ಕರ್ಕೊಂಡು ಹೋಗ್ತೀನಿ ನಿಮಗೆ. ಬಾ ಪರಶುರಾಮ್ ಅಣ್ಣ, ಏನು ಹೀರೋ ಆಗ್ಬಿಟ್ಟಿಲ್ಲ ನಿನ್ನ, ಭಾಳ ಫೇಮಸ್ ಆಗ್ಬಿಟ್ಟಿಲ್ಲ ನಿನ್ನ. ಇಲ್ಲ, ಭೇಟಿಯಾಗಿರ್ತೇನೆ ಸರ್, ಭೇಟಿಯಾಗಿರ್ತೇನೆ. ಹೆಂಗ ಅಲ್ಲಿ ಬಂದು ಇಲ್ಲಿ ಶಿಫ್ಟ್ ಆಗ್ಬಿಟ್ಟಿಲ್ಲ, ನಾನು ನೋಡ್ಕೊಂಡು ಅಲ್ಲಿ ಬಂದೇನಲ್ಲ. ಹೌದಾ, ಅಲ್ಲಿ ಬೇರೆದವ್ರು ಮಾಡತ್ತಾರ ನೀವಾಗ? ಹೌದಾ, ಮತ್ತೇನು ಸಮಾಚಾರ? 2 ನಿಮಿಷ ಫ್ರೀ ಇದ್ರೇನ? ಬಾ ಫ್ರೆಂಡ್ಸ್, ನೋಡ್ರಿ, ಲಾಸ್ಟ್ ಟೈಮ್ ನಾನು ನಿಮಗೆ ಪರಿಚಯ ಮಾಡಿಸಿದ್ದೆ. ನಾನು ತಿಂಗಳಿಗೆ 90,000 ರೂಪಾಯಿ ದುಡಿತಾರ ಅಂತ ಹೇಳಿದ್ದೆಲ್ಲ ನಾನು. ಸರ್ ಇಲ್ಲೇ ಅದಾರ. ಆಫ್ಟರ್ 6 ಮಂತ್ಸ್ ಆದ್ಮೇಲೆ ಭೇಟಿಯಾಗಿದ್ದೇನೆ. ಯಾಕಂದ್ರೆ ಅವ್ರ ವಿಡಿಯೋ ಬಂದ 1 ಮಿಲಿಯನ್ ಕ್ರಾಸ್ ಆಗಿದೆ. ಇವಾಗ ಸೆಕೆಂಡ್ ಪರ್ಸನ್ ಇವ್ರ, ಅದಕ್ಕೋಸ್ಕರ ಇವ್ರು ಭೇಟಿ ಇದೆ. ಖುಷಿ ಆಯ್ತು ಸರ್. ಹಾಯ್ ಮಾಡ್ರಿಪ್ಪ ಎಲ್ಲರಿಗೂ. ಇವಾಗ ಒಂದು ಸರ್ಗೆ ಸರ್ಪ್ರೈಸ್ ಇರ್ತೈತಿ, ಇವಾಗ ಸರ್ಪ್ರೈಸ್ ಕೊಡೋಣ. ಸರ್ ಬನ್ನಿ ಹೋಗೋಣ. ಎಲ್ಲಾ ಜನ ನಿಂಗೆ ಭಾಳ ಲೈಕ್ ಮಾಡಿದಾರ. ಅಂದ್ರೆ ನಿನ್ನ ನೋಡಿ ಏನಪ್ಪಾ ಅಂತಂದ್ರೆ ಫುಲ್ ಖುಷಿ ಆಗ್ಬಿಟ್ರ. ಎಲ್ಲಾರು ಏನೋ ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡ್ರ, ಅದಕ್ಕೆ ನೀನ ಮೋಟಿವೇಶನ್. ಯಾಕಂದ್ರೆ ನೀನ ಅಮೌಂಟ್ ಹೇಳ್ಬಿಟ್ಟು ಎಲ್ಲ ಹುಚ್ಚಾಗ್ಬಿಟ್ರ. ಚಲೋ ಹೋಟೆಲ್ದು ಒಂದು ಕೂಪನ್ ಕೊಡ್ತೇನೆ, ಅಲ್ಲಿ ಹೋಗಿ ಊಟ ಮಾಡಿ. ಯಾಕಂದ್ರೆ ನನ್ನ ಕಡೆಯಿಂದ, ಯಾಕಂದ್ರೆ 10 ಲಕ್ಷ ಜನ ನೋಡಿದಾರೆ ನಿನಗೆ, ಮಸ್ತ್ ಊಟ ಮಾಡ್ಬೇಕು. ಓಕೆನಾ? ಕೂಪನ್ ಕೊಡ ಬ್ಯಾಗ್ ಒಳಗಡೆ. ನಮ್ಮ ಕಾಲೇಜ್ನಾಗೂ ಇದು ನಾನು ಅವ್ರಿಗೆ ಸರ್ಗೆ ಭೇಟಿಯಾಗಿದೆ. 6 ಮಂತ್ಸ್ ಬ್ಯಾಕ್ ನಾನು ಬಂದಿದ್ದೆ ಸರ್ಗೆ. ಸರ್ನ ಮಾತಾಡ್ಸಿದ್ದೆ ನಾನು. ಸರ್ ಫುಲ್ ವೈರಲ್ ಆಗಿಬಿಟ್ರ ಯೂಟ್ಯೂಬ್ ಒಳಗಡೆ. ಎಲ್ಲಿ ನೋಡ್ತೀವಿ ಅವ್ರದ ಮಾತು. ಇವ್ರು ನೋಡಿ ತುಂಬ ಜನ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಕತ್ತಾರ. ಯಾಕಂದ್ರೆ ಮೊದಲು ವಿಚಾರ ಮಾಡಕತ್ತಿದ್ರೆ ಏನು ಮಾಡ್ಬೇಕಂತ ಹೇಳಿ. ಆಮೇಲೆ ಇವ್ರದ್ದು ವಿಡಿಯೋ ವೈರಲ್ ಆದ್ಮೇಲೆ ಎಲ್ಲರೂ ಏನೋ ಒಂದು ಹೊಸ ಕಾನ್ಸೆಪ್ಟ್ ಮಾಡ್ಬೇಕು, ಹೊಸ ಕನಸು ಕಂಡಿದ್ದಾರೆ. ಅದಕ್ಕೋಸ್ಕರ ಇವ್ರು ಇಷ್ಟು ವೈರಲ್ ಆಗಿದ್ದಕ್ಕೆ ನಾನು ಅವ್ರಿಗೆ ಸರ್ ಒಂದು ಸರ್ಪ್ರೈಸ್ ಕೊಟ್ಟಿದ್ದೆ. ಸರ್ಪ್ರೈಸ್ ಏನಪ್ಪಾ ಅಂತಂದ್ರೆ, ಹೋಟೆಲ್ ರಾಮ್ ರುಚಿ ಅಂತ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಐತಿದೆ. ಆ ವೆಜ್ ರೆಸ್ಟೋರೆಂಟ್ ಒಳಗೆ ಸರ್ ಊಟ ಮಾಡ್ಬೋದಾ? ಸರಿ ಕೊಡೋಣ ಇವಾಗ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಅಣ್ಣ ಏನಿಲ್ರು, ಟ್ರಾಫಿಕ್ ಆಗ್ತೈತಿ. ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮನ್ನು ಭೇಟಿಯಾಗಿದ್ದು ಭಾಳ ಖುಷಿ ಆಯ್ತು. ಇನ್ನೊಬ್ಬ ಆಟೋ ಡ್ರೈವರ್ ನೋಡತ್ತೆ ಸರ್, ಸಿಗಿಲ್ಲ ಅವ್ರು. ಬಟ್ ನೀವು ಬಂದಿದ್ದ ಭಾಳ ಖುಷಿ ಆಯ್ತು. ಆಯ್ತಣ್ಣ, ಆರಾಮದಿರಿ? ಒಟ್ಟು ಬಿಸ್ನೆಸ್ ಐತರ? ಸಾರಿ ಡಿಸ್ಟರ್ಬ್ ಮಾಡಿದೆ. ತಮ್ಮನ್ನ ಭೇಟಿಯಾಗಿ ಭಾಳ ಖುಷಿ ಆಯ್ತಾ? ಮಸ್ತ್ ಸಿಗ್ತಾ ಇರೋಣ. ಓಕೆನಾ? ಯಾ ಶೋರ್, ಡೆಫಿನೆಟ್ಲಿ. ಏನಾದ್ರು ಫೋನ್ ಮಾಡ್ರಿ, ನಾ ಭೇಟಿಗೆ ಮತ್ತೆ. ಓಕೆನಾ? ತುಂಬ ಖುಷಿ ಆಯ್ತು. ಓಕೆನಾ? ಆಫ್ಟರ್ ಲಾಂಗ್ ಟೈಮ್ ಪರಶುರಾಮ್ ಸರ್ ಭೇಟಿ ಆದ. ಅವ್ರ ವಿಡಿಯೋ ಇಷ್ಟು ರೀಚ್ ಆಗ್ತೈತೆ ಅಂತ ನಂಗೆ ಗೊತ್ತಿರಲಿಲ್ಲ. ರೀಚ್ ಆಯ್ತು. 1 ಮಿಲಿಯನ್ ಜನ ನೋಡಿದಾರೆ. ಸುಮಾರು ಜಾಸ್ತಿನೇ ಆಗಿದೆ ಇವಾಗ. ಅದಕ್ಕೋಸ್ಕರ ಒಂದು ಸಣ್ಣ ಸರ್ಪ್ರೈಸ್ ಇತ್ತು, ಅವ್ರಿಗೆ ಮುಗಿಸಿದ್ದೇನೆ. ನಾನು ಇವಾಗ ಹೊಡ್ತಿದ್ದೇನೆ. ಅಣ್ಣ ಚನ್ನಬಸ್ ಅವ್ರು ನೋಡಿ ಅಣ್ಣ. ಹಾಂ, ನೋಡಿಲ್ಲ. ಆಲ್ಮೋಸ್ಟ್ ಎಲ್ಲ ಚನ್ನಬಸವರಾಜ್ ಹುಡ್ಕೋ ಪ್ರಯತ್ನ ಮಾಡಿದ್ದೆ. ಅವ್ರು ಮೊಬೈಲ್ ಯೂಸ್ ಮಾಡಂಗಿಲ್ಲ ಅಂತ. ಬಟ್ ಇವತ್ತು ಆಟೋ ಸ್ಟ್ಯಾಂಡ್ ಒಳಗೂ ಇಲ್ಲ ಅವ್ರ. ಹುಡುಕಿ ಬೇಜಾರಾಯ್ತಾ.
ನೋಡೋಣ, ಮತ್ತೆ ಟ್ರೈ ಮಾಡೋಣ. ಸಿಕ್ಕರ ಓಕೆ, ಸಿಕ್ಕಿಲ್ಲ ಅಂದ್ರೆ ಮನೆಗೆ ಹೋಗ್ಬಿಡೋಣ. ಹೌದಣ್ಣ? ಇಲ್ಲ, ಆಲ್ಮೋಸ್ಟ್ ಧಾರವಾಡಕ್ಕೆ ಬಂದಿದ್ದೆಲ್ಲ ಕೆಲಸ ಮುಗಿತಾ ನಾನು ಇವಾಗ ಮನೆಗೆ ಹೊರಡ್ತಿದ್ದೇನೆ. ನಾವು ವಾಪಸ್ ಮನೆಗೆ ಹೊರಡ್ತಿದ್ದೇವೆ ಇವಾಗ. ಧಾರವಾಡಕ್ಕೆ ಬಂದಿದ್ದ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತಾ ನಾವು ಇವಾಗ ಹೊರಡ್ತಿದ್ದೇವೆ. ಇನ್ನೊಂದೇನಪ್ಪ ಖುಷಿ ಅಂತಂದ್ರೆ ಇವತ್ತು ಚೊಕ್ಕ ಬಿಸಿಲೈತೆ, ಅದೊಂದು ಖುಷಿ ಮಾತ್ರ. ಇವತ್ತಿನ ಲಾಗ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ಏನಪ್ಪ ಅಂತಂತಂದ್ರೆ ಯಾರಾದರೂ ಬೀದಿ ವ್ಯಾಪಾರ ಮಾಡ್ತಿರ್ತಾರಲ್ಲ ಅವ್ರಿಗೇನಾದರೂ ಹೆಲ್ಪ್ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ಇವತ್ತು ನಾನು ಅದು ವರ್ಕ್ ಮಾಡಿದ್ದೇನೆ. ತುಂಬ ಚೆನ್ನಾಗಿದೆ, ಬಟ್ ಕಷ್ಟ ಇದೆ. ತುಂಬ ಜನ ಬೀದಿ ವ್ಯಾಪಾರಿಗಳಿಗೆ ಸಪೋರ್ಟ್ ಮಾಡ್ತಾರೆ, ಅದು ಒಂಥರ ಖುಷಿ ಆಯ್ತಾ. ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಏನಪ್ಪ ಅಂದರೆ ಇನ್ನೂ ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇನ್ನೊಂದೇನು ಖುಷಿಯಾಗಿದ್ದಪ್ಪ ಅಂತಂತಂದ್ರೆ ತುಂಬ ಜನ ನಮ್ಮ ಫಾಲೋವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ಸಿಕ್ಕರೆ ಲೈಕ್ ಮಾಡಿದ್ರೆ, ಆಮೇಲೆ ಭೇಟಿಯಾಗಿದ್ದವರು ಭಾಳ ಖುಷಿ ಆಯ್ತಾ. ಇದೇ ಥರ ಕಾನ್ಸೆಪ್ಟ್ ಮಾಡಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಹೆಂಗೆ ಹೊಸ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡೋಣ ಅಂತ ಅವ್ರಿಗೂ ಖುಷಿ ಆಗ್ತೈತಿ. ಇದು ನವಲೂರು ಬ್ರಿಡ್ಜ್ ಇದೆಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ, ಚೆನ್ನಾಗಾಗಿದೆ ಮಾತ್ರ. ಒನ್ ವೇ ಆಗಿದೆ ಇವಾಗ. ನಾವು ಇವಾಗ ಆನ್ ದಿ ವೇ ಟು ಮನೆ ಇದ್ದೇವೆ. ಇನ್ನೊಂದು 20 ಮಿನಿಟ್ಸಲ್ಲಿ ನಾವು ಮನೆ ರೀಚ್ ಆಗ್ತೇವೆ. ತುಂಬ ಅಂದರೆ ತುಂಬ ಎಡಿಟಿಂಗ್ ಪೆಂಡಿಂಗ್ ಇದೆ. ಮನೆಗೆ ಹೋಗಿ ಕಂಪ್ಲೀಟ್ ಮಾಡೋಣ ಮತ್ತು ಇವತ್ತಿನ ವ್ಲಾಗನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ. ತುಂಬ ಅಂದರೆ ತುಂಬ ಜನ ಇವತ್ತು ಪರಿಚಯ ಆದರೆ, ಕಾಂಟ್ರಾಕ್ಟರ್ ಆಗಿರ್ಬೋದು, ಅದಾದಮೇಲೆ ಆಟೋ ಪರ್ಸನ್ಸ್ ಆಗಿರ್ಬೋದು, ಬಿಸ್ನೆಸ್ ಮನ್ಸ್ ಆಗಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, ಇವತ್ತು ಭೇಟಿ ಹತ್ರ ತುಂಬ ಚೆನ್ನಾಗಿ ಮಾತಾಡಿದ್ದೆ. ಆಮೇಲೆ ನಮ್ಮ ಕಾಂಟೆಂಟು ಅವ್ರಿಗೆ ಭಾಳ ಲೈಕ್ ಆತಂತ ಸಬ್ಸ್ಕ್ರೈಬರ್ಸ್ ಹೇಳಿದ್ರೆ ಭಾಳ ಖುಷಿ ಆಗೈತೆ. ಕಾಲೇಜೆಲ್ಲ ಬಿಟ್ಟಿದೆ ಇವಾಗ, ಲಾ ಯೂನಿವರ್ಸಿಟಿ. ಆಲ್ಮೋಸ್ಟ್ ಆಲ್ ಎಲ್ಲರೂ ಮನೆಗೆ ಹೋಗಿದ್ದಾರೆ. ಮಳೆ ಬರೋ ಎಲ್ಲ ಲಕ್ಷಣಗಳು ಕಾಣಿಸ್ತಾವ. ಬಿಸಿಲು ಹೋಯ್ತಾ, ಮಾಡಾಗಿದೆ. ಶಾಲೆ ಮುಗಿಸ್ಕೊಂಡು ಮನೆ ಹೊರಟಿರ್ತಾರೆ. ಸ್ಟೂಡೆಂಟ್ ಲೈಫ್ ಬೆಸ್ಟ್. ಯಾವುದು ರೆಸ್ಪಾನ್ಸಿಬಿಲಿಟಿ ಇರೋಂಗಿಲ್ಲ, ಏನೂ ಗೊತ್ತಿರೋಂಗಿಲ್ಲ. ಓದೋದು ಆಟ ಆಡೋದು ಅಷ್ಟೇ ಇರ್ತೈತಿ. ಜಸ್ಟ್ ನಾವು ಮನೆ ರೀಚ್ ಆದೆ. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ಮತ್ತು ಧನ್ಯವಾದಗಳು. ಬಾಯ್.